ಓಕೆ, ಫೌಂಡ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಇನ್ ಕೂರ್ಗ್. ಇವತ್ತು ಕೂರ್ಗಿಗೆ ಬಂದಿದ್ದೇವೆ. ಅಲ್ಲಿ ಒಂದು ವಾಕ್ ಮಾಡ್ತಾ ನಮಗೆ ಬೋರ್ಡ್ ಸಿಕ್ತು. ಒಳಗಡೆ ಹೋಗಿ ನೋಡೋಣ ಏನಿದು ಅಂತ. ಮೊದಲನೇ ಸಲ ನೋಡ್ತಾ ಇದ್ದೀನಿ. ಧ್ಯಾನ ಮಂದಿರ ವೇದ ವಿದ್ಯಾರ್ಥಿ ವೃಂದದಿಂದ ನೋಡೋಣ. ನಮಸ್ತೆ ಸರ್. ಬನ್ನಿ ಮೇಡಮ್, ಬನ್ನಿ. ನಾನು ಬೋರ್ಡ್ ನೋಡಿದೆ ಹೊರಗಡೆ, ಬ್ರಹ್ಮ ಜ್ಞಾನ ಧ್ಯಾನ ಮಂದಿರ ಅಂತ, ವೇದ ವಿದ್ಯಾರ್ಥಿ ವೃಂದ ಅಂತೆಲ್ಲ ಹಾಕಿದ್ದೀರಾ. ಧ್ಯಾನ ಮಂದಿರ. ತಮ್ಮ ಪರಿಚಯ ಸರ್, ಇದು ನಿಮ್ಮದೇ ಮನೆನಾ? ಇದು ನಮ್ಮದು ಮನೆ. 1987ರಲ್ಲಿ ನಮ್ಮ ತಂದೆ ಮಾಡಿದ ಮನೆ. ಓಕೆ. ನಂತರ ಇವಾಗ ಇದು ನಾವು ಬ್ರಹ್ಮಜ್ಞಾನ ಮಂದಿರವನ್ನು 2025ನೇ ಇಸವಿ ನವೆಂಬರ್ 30 ತಾರೀಕಿಗೆ ಒಂದು ಸರಳವಾಗಿ ಉದ್ಘಾಟನೆಯನ್ನು ಮಾಡಿ ನಾವು ಎಲ್ಲರಿಗಾಗಿ ಇಲ್ಲಿ ವೇದ ಉಪನಿಷತ್ತು ಭಗವದ್ಗೀತೆ ಅಧ್ಯಯನ ಮಾಡಲಿಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದಂಥದ್ದು. ಹೆಚ್ಚಿನ ವಿವರಣೆ ಕೊಡ್ತೇನೆ, ಬನ್ನಿ. ತಮ್ಮ ಪರಿಚಯ ಸರ್? ನನ್ನ ಹೆಸರು ರಘುನಾಥ್ ಅಂತ. ಇದು ಈಗ ನಾನು ವಾಕ್ ಮಾಡ್ತಾ ಇದ್ದೆ, ಹಾಗೆ ನೋಡಿ ಬಂದೆ. ಇದು ಯಾವ ಪ್ಲೇಸ್ ಕರೆಕ್ಟಾಗಿ ಹೇಗೆ ಬರುತ್ತೆ? ಕೊಡಗು ಜಿಲ್ಲೆ, ಓಕೆ, ಕುಶಾಲನಗರ ತಾಲೂಕು, ಕಂಬಿಬಾಣೆ ಗ್ರಾಮ. ಓಕೆ. ಇದೊಂದು ಗ್ರಾಮಾಂತರ ಪ್ರದೇಶ. ಓಕೆ, ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ನೀವು. ಹೌದು. ನಮ್ಮ ಒಂದು ಸನಾತನ ಧರ್ಮ, ಸತ್ಯ ಸನಾತನ ಹಿಂದೂ ಧರ್ಮದ ಧರ್ಮ ಶಿಕ್ಷಣವನ್ನು ಎಲ್ಲರೂ ಒಂದಿಷ್ಟು ಪಡ್ಕೊಳ್ಬೇಕು. ಜ್ಞಾನ ಮಾರ್ಗ, ಮಾನವ ಜೀವನದ ಮುಖ್ಯ ಗುರಿಯೇ ಜ್ಞಾನ ಆದ ಕಾರಣ ನಾವು ಜ್ಞಾನವನ್ನು ಎಲ್ಲರೂ ಒಂದಿಷ್ಟು ಪಡ್ಕೊಳ್ಬೇಕೆಂಬ ಉದ್ದೇಶದಿಂದ ನಾನು ಇಲ್ಲಿ ಒಂದು ಸಣ್ಣದಾಗಿ ಒಂದು ಸೇವೆ, ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಅಂಥ ಒಂದು ಸೇವೆ, ಬ್ರಹ್ಮಜ್ಞಾನ ಆತ್ಮಜ್ಞಾನವನ್ನು ಪಡೆದುಕೊಳ್ಳೋದು. ನಾವು ಬರ್ಬೋದಾ ಸರ್? ಬನ್ನಿ ಬನ್ನಿ ಬನ್ನಿ, ವೆಲ್ಕಮ್, ಬನ್ನಿ. ನೋಡಿ ಗೈಸ್, ಮಂದಿರ. ನಾವೊಂದು ಸರಳವಾಗಿ ಇಲ್ಲಿ ಮಕ್ಕಳಿದ್ದಾರೆ ಇಲ್ಲಿ. ಹೌದು. ಪುಸ್ತಕಗಳೆಲ್ಲ ನೋಡ್ಬೋದು. ಓಕೆ ಸರ್. ಓಂ ಗುರುವೇ ನಮಃ. ಓಂ ಶ್ರೀ ಬ್ರಹ್ಮದೇವಾಯ ನಮಃ. ಮೇಡಮ್, ಬ್ರಹ್ಮಜ್ಞಾನ ಧ್ಯಾನ ಮಂದಿರವನ್ನು ನಾನು ಮಾಡಲಿಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, 2009ನೇ ಇಸವಿಯಲ್ಲಿ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಋಷಿಕೇಶದ ಕನಕಲ್ ದಾಸ್ ಸ್ವಾಮೀಜಿ ಅಂತ ಒಬ್ಬರನ್ನ ಭೇಟಿಯಾಗಿ, ಅಕಸ್ಮಾತ್ವಾದ ಭೇಟಿ. ಅವರು 1.5-2 ಗಂಟೆ ಸಮಯ ನನಗೆ ಆಧ್ಯಾತ್ಮದ ವಿಚಾರವನ್ನು ಒಂದಿಷ್ಟು ಬೋಧನೆಯನ್ನು ಕೊಟ್ಟರು. ಹಾಗೆ ನನಗೊಂದು ಆಧ್ಯಾತ್ಮದ ಆಸಕ್ತಿ ಬಂದು ನಾನು ತದನಂತರ 2019ನೇ ಇಸವಿಯಿಂದ 10 ವರ್ಷ ನಾನು ಲೌಕಿಕ ವಿಚಾರದ ನನ್ನ ಕೆಲಸ ಕಾರ್ಯಗಳನ್ನೇ ಮಾಡ್ತಾಯಿದ್ದೆ. ಇವತ್ತು ಕೆಲಸ ಕಾರ್ಯ ಮಾಡ್ತಾ ಇದ್ದೇನೆ, ಕೆಲಸ ಜೀವನೋಪಾಯಕ್ಕಾಗಿ. ಹಾಗೆ 2019ರಿಂದ ನಾನು ಭಗವದ್ಗೀತೆಯನ್ನು ಅಧ್ಯಯನ ಸ್ಟಾರ್ಟ್ ಮಾಡಿದೆ. ಭಗವದ್ಗೀತೆ ಅಧ್ಯಯನ ಓದ್ತಾ ನಂತರ ಪುರಾಣಗಳು, 18 ಪುರಾಣ, 18 ಉಪಪುರಾಣಗಳು, ಹಾಗೆ ರಾಮಾಯಣ, ಮಹಾಭಾರತ. ಆ ನಂತರ ನನಗೆ ಮಂಗಳೂರಿನಲ್ಲಿ ಅವರು ಮಸ್ಕತ್ತಿನ ಇಂಜಿನಿಯರ್, ಒಬ್ಬರು ನಿವೃತ್ತ ಇಂಜಿನಿಯರ್, ಅವರು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವವರು, ಎಲ್ಲ ಪುರಾಣ ಗ್ರಂಥವನ್ನು ಅಧ್ಯಯನ ಹೆಚ್ಚಾಗಿ ಮಾಡಿದವರು. ಅವರು ಕೂಡ ತುಂಬ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡವರು. ಅವರ ಸಂಪರ್ಕ ಆಗಿ ನನಗೆ ವೇದ ಉಪನಿಷತ್ತುಗಳ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಹಾಗೆ ಆರ್ಯ ಸಮಾಜದ ಲೋಕಾನಂದ ಆರ್ಯ ಅಂತ, ಅವರು ಕೂಡ ನನಗೆ ವೇದ ಉಪನಿಷತ್ತು ಭಗವದ್ಗೀತೆ, ನಮ್ಮ ಸನಾತನ ಸತ್ಯ ಸನಾತನ ಹಿಂದೂ ಧರ್ಮದ ಶಾಸ್ತ್ರ ಗ್ರಂಥಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡೋದು ಮತ್ತು ಹೆಚ್ಚು ತಿಳ್ಕೊಳ್ಳುವಂಥದ್ದು ನನಗೆ ಅವಕಾಶ ಸಿಕ್ತು. ಏಕೆಂತ ಹೇಳಿದರೆ, ಇವತ್ತು ನಮಗೆ ಭಾರತ ದೇಶದಾದ್ಯಂತ ಗುರುಕುಲಗಳಿಲ್ಲ. ವೇದ ಉಪನಿಷತ್ತುಗಳು ಹೇಳುವಂಥ ಗುರುಗಳು ಬಹಳ ಕಡಿಮೆ ಇದೆ, ಬಹಳ ಕಡಿಮೆ. ಗ್ರಾಮದಲ್ಲಿ ಇಲ್ಲ, ತಾಲೂಕಿನಲ್ಲಿಲ್ಲ, ಜಿಲ್ಲಾ ಮಟ್ಟದಲ್ಲಿಯೂ ಇಲ್ಲ. ಮತ್ತು ಧರ್ಮ ಶಿಕ್ಷಣವೇ ನಮಗೆ ಹಿಂದೂಗಳಿಗೆ ಇಲ್ಲ. ಆ ರೀತಿ ನಾನೊಂದು 7 ವರ್ಷಗಳ ಸತತ ಅಧ್ಯಯನ ಮಾಡ್ತಾ ಹಿರಿಯರ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೊಂಡು ಅವರಿಂದಲೂ ಬೋಧನೆಯನ್ನು, ಜ್ಞಾನವನ್ನು ಒಂದಿಷ್ಟು ಪಡ್ಕೊಳ್ತಾ, ಈ ಜ್ಞಾನವನ್ನು ಪಡೆದುಕೊಂಡಂಥ ಒಂದು ಸ್ವಲ್ಪ ಜ್ಞಾನವನ್ನು ಯಾಕೆ ನನ್ನ ಗ್ರಾಮದಲ್ಲಿ, ಜಿಲ್ಲೆಯಲ್ಲಿ ನಾವು ಕೇಳಿದವರಿಗೆ 4 ಜನರಿಗೂ 10 ಜನರಿಗೆ ಹಂಚು ಯಾಕೆ ಬರೋದು, ಇದನ್ನೆಲ್ಲ ನಾವು ಹೇಳಿಕೊಡಬೇಕು ಅಂತ ಹೇಳೋ ಉದ್ದೇಶದಿಂದ ಒಂದು 400-500 ಸ್ಕ್ವೇರ್ ಫೀಟ್ನಲ್ಲಿ ಒಂದು ಸರಳವಾದ ಒಂದು ಬ್ರಹ್ಮಜ್ಞಾನ ಧ್ಯಾನ ಮಂದಿರವನ್ನು ಮಾಡಿ ಇವತ್ತು ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಮೇಡಮ್ ನೋಡಿ, ನಾವಿಲ್ಲಿ ಓಂ ಚಿಹ್ನೆಯನ್ನು ಇಟ್ಟಿದ್ದೇವೆ. ಇದು ಓಂ ಎಂದರೆ ಸೃಷ್ಟಿಕರ್ತನಾದ ಬ್ರಹ್ಮ, ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದಂಥ, ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂಥ, ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಸೃಷ್ಟಿ ಮಾಡಿ ಪಾಲನೆ ಪೋಷಣೆ ಮಾಡುವಂಥ
ಆ ಬ್ರಹ್ಮ ನಿರಾಕಾರ, ನಿರ್ಗುಣ, ನಿರ್ವಿಕಾರ ಬ್ರಹ್ಮನ ಚಿಹ್ನೆಯಾಗಿ ನಾವು ಓಮನ್ನು ಉಪಯೋಗಿಸ್ತೇವೆ. ಹಾಗೆ ನಾವು ಇಲ್ಲಿ ಒಂದು ಗಾಯತ್ರಿ ಮಾತೆ, ಆದಿಪರಾಶಕ್ತಿ, ಜಗನ್ಮಾತೆಯ ಫೋಟೋವನ್ನು ಇಟ್ಟಿದ್ದೇವೆ. ಇದು ಯಾಕಾಗಿ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ಅವ್ಯಕ್ತ ಪರಬ್ರಹ್ಮ ನೋಡಿ, ದೇವರು ದೊಡ್ಡದಲ್ಲಿ ದೊಡ್ಡವರು, ಸಣ್ಣದಲ್ಲಿ ಅತಿ ಸಣ್ಣ, ಸೂಕ್ಷ್ಮದಲ್ಲಿ ಸೂಕ್ಷ್ಮಾತೀತ. ಅದರಿಂದ ನಾವು ಆ ಬ್ರಹ್ಮ, ಪರಮ ಪವಿತ್ರವಾದ ಬ್ರಹ್ಮ, ಆ ಬ್ರಹ್ಮನ ಹೆಸರೇ ಪರಬ್ರಹ್ಮ, ಪರಬ್ರಹ್ಮನ ನಿಜವಾದ ಹೆಸರೇ ಓಂ. ಆಗ ಅವ್ಯಕ್ತ ಬ್ರಹ್ಮನ ವ್ಯಕ್ತ ರೂಪ ಈ ಜಗತ್ತು, ವಿಶ್ವ, ಪ್ರಕೃತಿ. ಇದರ ನಾವು ಪಂಚತತ್ವಗಳ, ಪಂಚಮಹಾಭೂತಗಳ ವಿವರಣೆಯನ್ನು ಕೊಡಬೇಕು. ಅದಕ್ಕಾಗಿ ನಾವು ವೇದಮಾತೆ ಗಾಯತ್ರಿ ಪಟವನ್ನು ಇಟ್ಟಿದ್ದೇವೆ. 5 ತಲೆ, ಅದರಲ್ಲಿ ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲ ತತ್ವ, ಪೃಥ್ವಿ ತತ್ವದ ವಿವರಣೆಯನ್ನು ಕೊಡ್ತೇವೆ. ಹಾಗೆ ನೋಡಿ, ಇದು ಋಗ್ವೇದದ ಅಧ್ಯಯನ ಪುಸ್ತಕ, ಹಾಗೆ ಯಜುರ್ವೇದ ಅಧ್ಯಯನ ಪುಸ್ತಕ, ಸಾಮವೇದ, ಅಥರ್ವವೇದ ಅಧ್ಯಯನ ಪುಸ್ತಕಗಳಿದೆ. ಆಮೇಲೆ ಉಪನಿಷತ್ತು ಭಾವಧಾರೆ, ಇದು ಉಪನಿಷತ್ತು, ಇದರಲ್ಲಿ 9 ಉಪನಿಷತ್ತು ಬರ್ತದೆ. ಹಾಗೆ ನಾವು ಮುಖ್ಯ ಇನ್ನೊಂದು 2 ಉಪನಿಷತ್ತು ಇದೆ, ಹಾಗೆ ಒಂದು 11 ಉಪನಿಷತ್ತನ್ನು ಇಟ್ಟಿದ್ದೇವೆ. ಮತ್ತು ಋಗ್ವೇದದ ಭಾಷ್ಯ ಬರೆದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವದ ಭಾಷ್ಯ ಪುಸ್ತಕಗಳು ಇದೆ. ಹಲವಾರು ಬುಕ್ಗಳು. ಇದು ನಮ್ಮ ಸನಾತನ ಧರ್ಮದ ಮೂಲ ಪರಮ ಪವಿತ್ರ ಗ್ರಂಥ ವೇದಗಳು. ವೇದಗಳನ್ನು 4 ಭಾಗ. ಹಾಗೆ ನಾವು ನೋಡಿ ಧ್ಯಾನದ ಪುಸ್ತಕವನ್ನು ಇಟ್ಟಿದ್ದೇವೆ. ಧ್ಯಾನದ ಪುಸ್ತಕ ಇಲ್ಲಿದೆ ನೋಡಿ. ಜ್ಞಾನವನ್ನು ಪಡೆದು ಧ್ಯಾನವನ್ನು ಮಾಡಬೇಕು. ಅದಕ್ಕಾಗಿ ಧ್ಯಾನದ ಪುಸ್ತಕ ಇದೆ. ಹಾಗೆ ಸತ್ಯಾರ್ಥ ಪ್ರಕಾಶ ಇದೆ. ಕೃಣ್ವಂತು ವಿಶ್ವಮಾರ್ಯಂ, ಭಗವದ್ಗೀತಾ, ಉಪನಿಷತ್ತು ರಸಧಾರೆ ಇದೆ. ಆಮೇಲೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲವೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಗ್ರಂಥಗಳೇ. ಸತ್ಯ ಸನಾತನ ಹಿಂದೂ ಧರ್ಮಕ್ಕೆ ಇದರಲ್ಲಿ ಮಹತ್ತರವಾದ ಜ್ಞಾನ ಮಹಿಮೆ ಇದೆ. ಇದನ್ನೆಲ್ಲ ನಾವು ಅಧ್ಯಯನ ಮಾಡಬೇಕು, ತಿಳಿದುಕೊಳ್ಬೇಕು. ಹಾಗೆ ವೇದ ಉಪನಿಷತ್ತುಗಳ ಸಾರ ಭಗವದ್ಗೀತೆಯು ಇಟ್ಟಿದ್ದೇವೆ. ಆನಂತರ ಇಲ್ಲಿ ಕುಂಡಲಿನಿ ಯೋಗ, ಅದರ ಸಂಬಂಧಪಟ್ಟ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಪ್ತ ಚಕ್ರಗಳ, ಸಪ್ತ ನರಜಾಲಗಳು ಅಂತ ಹೇಳ್ತೇವೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಕುಂಡಲಿನಿ ಯೋಗದ ಓಂ ಸ್ವಾಮಿಯವರು ಬರೆದಂಥ ಪುಸ್ತಕವನ್ನು ಇಟ್ಟಿದ್ದೇವೆ. ಮತ್ತು ರಾಮಕೃಷ್ಣಾಶ್ರಮದ ಗೀತಾ ಭಾವಧಾರೆ ಇದೆ. ಮತ್ತು ಉಪನಿಷತ್ತು ಭಾವಧಾರೆ ರಾಮಕೃಷ್ಣಾಶ್ರಮದೆ. ಮತ್ತು ಸತ್ಯಾರ್ಥ ಪ್ರಕಾಶ ಕೃಣ್ವಂತು ವಿಶ್ವಮಾರ್ಯಂ ಆರ್ಯ ಸಮಾಜ ಅವರದು. ಮತ್ತು ಆರ್ಯ ಸಮಾಜದ ಭಾಷ್ಯ ಬರೆದಂಥದ್ದು ಋಗ್ವೇದ ಭಾಷೆ, ಯಜುರ್ವೇದ, ಸಾಮವೇದ, ಅಥರ್ವವೇದ ಭಾಷ್ಯವನ್ನು ಇಟ್ಟಿದ್ದೇವೆ. ಮತ್ತು ಹೆಚ್ಚಿನ ಪುಸ್ತಕಗಳು ನಾನು ಖರೀದಿ ಮಾಡಿರೋದು ರಾಮಕೃಷ್ಣಾಶ್ರಮಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಸ್ವಪ್ನ ಬುಕ್ ಹೌಸ್ ಮಂಗಳೂರಿನಿಂದ ನೋಡಿ, ಇದೆಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ಸ್ವಪ್ನ ಬುಕ್ ಹೌಸ್ನಲ್ಲಿ ಸಿಗುವಂಥದ್ದು. ನಂತರ ನಾವು ಭಗವದ್ಗೀತೆಯನ್ನು ಮಂದಿರ ಓಪನ್ ಆದ ನಂತರ ಉದ್ಘಾಟನೆ ಇದುವರೆಗೆ 200 ಭಕ್ತರಿಗೆ ಮೇಲೆ ನಾವು ಉಚಿತವಾಗಿ ಭಗವದ್ಗೀತೆಯನ್ನು ಕೊಟ್ಟಿದ್ದೇವೆ. ಭಗವದ್ಗೀತೆಯ ಜೊತೆಯಲ್ಲೇ 4 ವೇದ ಮಂತ್ರಗಳು, ಮಂತ್ರದ ಅರ್ಥ, ಹಾಗೂ ಗಾಯತ್ರಿ ಮಂತ್ರದ ಅರ್ಥ, ಇದನ್ನು ನಾವು ಒಂದು ಪ್ರಿಂಟ್ ಮಾಡಿ ಅದರ ಜೊತೆಯಲ್ಲಿ ಅವರಿಗೆ ಕೊಡ್ತೇವೆ. ಬೆಳಿಗ್ಗೆ ಸಂಜೆ ಸಂಧ್ಯಾ ವಂದನ ಸಮಯದಲ್ಲಿ ಪಠನ ಮಾಡಲಿಕ್ಕೆ, ಹೇಳಲಿಕ್ಕೆ ಮಂತ್ರವೂ ಗೊತ್ತಿರಬೇಕು, ಮಂತ್ರದ ಅರ್ಥವೂ ಗೊತ್ತಿರಬೇಕು. ಅದರಿಂದ ಸರಳವಾಗಿ ತಿಳ್ಕೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಬಂದರೆ ನೀವು ಅವರಿಗೆ ಉಚಿತವಾಗಿ ಮಾರ್ಗದರ್ಶನ ಹೇಳಿಕೊಡ್ತೇವೆ. ನಂತರ ಇಲ್ಲಿ ಯಾವುದೇ ಹಣ ತಗೊಳ್ಳೋದಿಲ್ಲ, ಯಾವುದೇ ಸನ್ಮಾನ ಇಲ್ಲ, ಮತ್ತು ಯಾವುದೇ ವಸ್ತುಗಳನ್ನು ನಾವು ಸ್ವೀಕರಿಸುವುದಿಲ್ಲ. ಎಲ್ಲರಿಗೂ ಉಚಿತವಾಗಿ ಕೊಡುವಂಥದ್ದು. ಎಲ್ಲರೂ ಉಚಿತವಾಗಿ ಜ್ಞಾನವನ್ನು ಪಡ್ಕೊಳ್ಬೇಕು. ಜ್ಞಾನ ಮುಖ್ಯ. ಹಾಗೆ ನೋಡಿ, ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆ 5ನೇ ತರಗತಿ 7ನೇ ತರಗತಿ ಒಳಗೆ ಮಕ್ಕಳಿಗೆ ಮಕ್ಕಳ ರಾಮಾಯಣ ಇದೆ, ಮಕ್ಕಳ ಶ್ರೀಕೃಷ್ಣನ ಕಥೆಯ ಪುಸ್ತಕ ಇದೆ. ಈ ರೀತಿಯಲ್ಲಿ ಮಕ್ಕಳು ನೋಡಿ, ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ, ವಿದ್ಯಾರ್ಥಿಗಳಿಗೆ ಉಪನಿಷತ್ತು, ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಧ್ಯಾನದ ವಿಷಯ ತಿಳಿದುಕೊಳ್ಳಿಕ್ಕಿರುವಂಥದ್ದು, ಸ್ವಾಮಿ ವಿವೇಕಾನಂದರ ಪುಸ್ತಕಗಳು, ಗಾಯತ್ರಿ ಉಪಾಸನೆಯ ಮಂತ್ರಾರ್ಥದ್ದು, ಹೀಗೆ ಎಲ್ಲವೂ ನಮ್ಮ ಒಂದು ಎಷ್ಟು ಇವತ್ತು ನಮಗೆ ಒಂದು ಈ ಕಾಲಘಟ್ಟದಲ್ಲಿ ಜ್ಞಾನವನ್ನು ಪಡ್ಕೊಳ್ಬೇಕು. ನಾವು ಮುಖ್ಯವಾಗಿ ಇವತ್ತು ಬ್ರಹ್ಮಾಂಡ, ಜೀವಾತ್ಮ ಈ 3 ವಿಚಾರವನ್ನು ನಾವು ತಿಳಿದುಕೊಂಡು ಸೃಷ್ಟಿಕರ್ತನಾದ ಬ್ರಹ್ಮ ದೇವರು, ಆ ಪರಬ್ರಹ್ಮ, ಪರಮಾತ್ಮ, ಪರಮೇಶ್ವರ. ಈಗ ಬ್ರಹ್ಮ ಅಂದರೆ ಪರಮ ಪವಿತ್ರವಾದ ಬ್ರಹ್ಮ, ಪರಬ್ರಹ್ಮ, ಪರಮೇಶ್ವರ, ಪರಾಶಕ್ತಿ. ಪರಶಬ್ದವನ್ನು ನಾವು ಸರ್ವೋತ್ತಮ ದೇವರಿಗೆ, ಸೃಷ್ಟಿಕರ್ತನಾದ ದೇವರಿಗೆ ನಾವು ಉಪಯೋಗಿಸ್ತೇವೆ.
ಹಾಗೆ ಮತ್ತು ನಾವು ದೇವರಿಗೆ ಅದು ಆತ್ಮ, ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಬರ್ತದೆ, ಋಷಿಗಳು ಹೇಳುವಂಥದ್ದು ಅದು ಆತ್ಮ, ಅದು ವಿಶ್ವದ ಆತ್ಮ, ಅದು ವಿಶ್ವಚೇತನಾ ಶಕ್ತಿ, ಅದು ವಿಶ್ವಶಕ್ತಿ, ಈ ಸೃಷ್ಟಿಯ ಪೂರ್ವದಲ್ಲಿದ್ದಿದ್ದು ಅದು ಒಂದು, ಏಕಂ ಏವಂ ಅದ್ವೈತತೆ, ಒಂದೇ ಒಂದು, ಏಕಮೇವಾದಿತ್ಯವಾದ ಬ್ರಹ್ಮವು ಒಂದಿತ್ತು ಅಂತ. ಆಗ ನಮಗೆ ಸರ್ವೋತ್ತಮ ದೇವರು ನಿರಾಕಾರ ನಿರ್ಗುಣ ದೇವರು ಒಬ್ಬನೇ, ಎಲ್ಲರಿಗೂ ಸಮಸ್ತ ಮಾನವರಿಗೆ, ಈ ಬ್ರಹ್ಮಾಂಡಕ್ಕೂ ಸಕಲ ಜೀವರಾಶಿಗಳಿಗೂ ದೇವರು ಒಬ್ಬನೇ. ಆದರೆ ನಮ್ಮ ಭೂಮಿಯಲ್ಲಿ ಅನೇಕ ಭಾಷೆಗಳಿದೆ, ಆ ಭಾಷೆಯಲ್ಲಿ ದೇವರಿಗೆ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ಹೆಸರಿಟ್ಟ ಪಕ್ಷಕ್ಕೆ ದೇವರು ಹಲವು ಆಗುವುದಿಲ್ಲ, ದೇವರು ಒಬ್ಬರೇ. ಹಾಗೆ ನಾವು ಎಲ್ಲರಿಗೂ ಇಲ್ಲಿ ಸಮಾನತೆಯಿಂದ ಮತ್ತು ಯಾವುದೇ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ ಇಲ್ಲದೆ ನಾವು ಈ ಋಷಿಗಳು ಕೊಟ್ಟಂಥ ವಿದ್ಯೆ ದೇವರಿಂದ ಋಷಿಗಳಿಗೆ ಬಂದಿದೆ, ಋಷಿಗಳಿಂದ ನಮಗೆ ಬಂದಿದೆ. ಇದನ್ನು ನಾವು ಎಲ್ಲರಿಗೂ ಹಂಚುವಂಥದ್ದು ಕೆಲಸ ಮಾಡುವುದು ಮತ್ತು ಇದರ ಬಗ್ಗೆ ಮಾರ್ಗದರ್ಶನವನ್ನು ಕೊಡುವುದು. ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು, ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈಗ ನೋಡಿ, ಭಗವದ್ಗೀತೆಯನ್ನು ಕೆಲವರು ಬಂದು ಕೇಳ್ತಾರೆ, ಭಗವದ್ಗೀತೆ ನಾನು ತುಂಬ ಸಲ 5 ಸಲ 6 ಸಲ ಓದಿದ್ದೇನೆ, ಅರ್ಥ ಆಗಲಿಲ್ಲ ಅಂತ. ಏಕೆಂದರೆ ಅಲ್ಲಿ ಕರ್ಮಯೋಗ ಇದೆ, ಜ್ಞಾನ ಯೋಗ ಇದೆ, ಭಕ್ತಿ ಯೋಗ ಇದೆ, ಧ್ಯಾನ ಯೋಗ ಇದೆ, ಮತ್ತು ಅಷ್ಟಾಂಗ ಯೋಗ ಪದ್ಧತಿಯು ಭಗವದ್ಗೀತೆಯಲ್ಲಿ ಇದೆ. ಆಮೇಲೆ ಕಾಲಜ್ಞಾನದ ವಿಚಾರವೂ ಇದೆ. ಆಗ ಒಬ್ಬೊಬ್ಬರ ಸ್ವಭಾವ ಗುಣಕ್ಕೆ ತಕ್ಕಂತೆ ಅವರ ಒಂದೊಂದು ಕರ್ಮ ಕೆಲಸಕ್ಕೆ ತಕ್ಕಂತೆ ಒಂದೊಂದು ಯೋಗವನ್ನು, ಯೋಗ ಅಂತಂದರೆ ಪರಮಾತ್ಮನ ಪ್ರಾಪ್ತಿಗೆ ಇರುವ ಮಾರ್ಗಕ್ಕೆ ಯೋಗ ಅಂತ ಹೆಸರು. ಅದನ್ನು ನಾವು ಅಳವಡಿಕೆ ಮಾಡ್ಕೊಳ್ಬೇಕು. ಇದರ ಮಾರ್ಗದರ್ಶನವನ್ನು ಕೊಡ್ತೇವೆ, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ವೇದ ಉಪನಿಷತ್ತುಗಳನ್ನು ಇವತ್ತು ನಮ್ಮ ಈ ಕಾಲಘಟ್ಟದಲ್ಲಿ ನಮಗೆ ಎಷ್ಟು ನಮ್ಮ ಬುದ್ಧಿಗೆ ಎಷ್ಟು ಪರಿಮಿತಿಯೊಳಗಿದೆಯೋ ಅಷ್ಟನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಕರ್ತವ್ಯ ಕರ್ಮಗಳು, ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು. ನಾವು ಉತ್ತಮ ಗುಣಗಳನ್ನು ಅಳವಡಿಕೆ ಮಾಡಿಕೊಳ್ಬೇಕು. ನೋಡಿ, ಇವತ್ತು ಮೇಡಮ್ ದೇವರ ಸ್ವರೂಪ, ಧರ್ಮದ ಸ್ವರೂಪ ಏನು ಅಂತ ತಿಳಿಯದೆ ಇವತ್ತು ಯುದ್ಧಗಳು, ಗಲಾಟೆಗಳು, ಜಗಳಗಳು, ವ್ಯಭಿಚಾರಗಳು, ಅನಾಚಾರ, ಅತ್ಯಾಚಾರಗಳು, ಕೊಲೆಗಳು, ಮಾನವರ ಹತ್ಯೆ ಎಲ್ಲವೂ ನಡೀತಾ ಇದೆ. ಯಾಕೆ ನಡೀತಾ ಇದೆ? ಜ್ಞಾನದ ಕೊರತೆಯಿಂದ. ಅದರಿಂದ ನಾವೆಲ್ಲರೂ ಸಮಸ್ತ ಮಾನವರು ಒಂದೇ. ನಾವು ಜ್ಞಾನವನ್ನು ಪಡೆದುಕೊಂಡು ಜ್ಞಾನದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾವು ಉತ್ತಮ ಗುಣಗಳನ್ನು ಅಳವಡಿಕೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ನಾವು ಮುಂದುವರಿಬೇಕು. ಇದರಿಂದ ನನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ಸತ್ಯ ಸನಾತನ ಹಿಂದೂ ಧರ್ಮದವರಿಗೆ ಧರ್ಮ ಶಿಕ್ಷಣದ ಕೊರತೆ ಇದೆ. ನೋಡಿ, ನಮಗೇನು ತಂದೆ ತಾಯಿ ಹೇಳಿಕೊಡಲಿಲ್ಲ, ನಮ್ಮ ತಂದೆ ತಾಯಿಗೆ ಅಜ್ಜ ಅಜ್ಜಿ ಹೇಳಿಕೊಡಲಿಲ್ಲ. ಆಗ ಅಂದಾಜು ಒಂದು 10-15 ತಲೆಮಾರಿನಿಂದ ನಾವು ವೇದ ಉಪನಿಷತ್ತು ಭಗವದ್ಗೀತೆಯನ್ನು ಬಿಟ್ಟಿದ್ದೇವೆ ಅಧ್ಯಯನ ಮಾಡೋದು. ಅದರಿಂದ ಇದನ್ನು ನಾವು ಇವತ್ತಿನ ಜನರೇಷನ್, ಇವತ್ತಿನ ಯುವತಿಯರು, ವಿದ್ಯಾವಂತರು ಇವೆಲ್ಲ ಇದ್ದೀರಿ, ನೀವು ಇದನ್ನು ತಿಳ್ಕೊಳ್ಬೇಕು, ಪಡೆದುಕೊಳ್ಬೇಕು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಓದ್ತಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮುಂದುವರಿಬೇಕು. ಎಲ್ಲ ಜೀವಿಗಳು ಸುಖವಾಗಿರಲಿ, ಎಲ್ಲ ಜೀವಿಗಳು ಶಾಂತವಾಗಿರಲಿ, ಎಲ್ಲ ಜೀವಿಗಳು ಆನಂದವಾಗಿರಲಿ. ಎಲ್ಲರೂ ಜ್ಞಾನ, ಕರ್ಮ, ಉಪಾಸನೆ, ಧ್ಯಾನ, ಅನುಭವ ಈ ವಿಚಾರವನ್ನು ನಾವು ಈ ಬ್ರಹ್ಮಜ್ಞಾನ ಧ್ಯಾನ ಮಂದಿರದಿಂದ ಹೇಳಿಕೊಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಬ್ರಹ್ಮ ಅಂದರೆ ಪುರಾಣದಲ್ಲಿ ಬರುವ ಚತುರ್ಮುಖ ಬ್ರಹ್ಮ ಅಲ್ಲ, ಇದು ವೇದ ಉಪನಿಷತ್ತಿನಲ್ಲಿ ಬರುವಂಥ ನಿರಾಕಾರ ಬ್ರಹ್ಮ, ಸರ್ವೋತ್ತಮ ದೇವರು. ಎಲ್ಲರಿಗೂ ನಮಸ್ತೆ. ಚೆನ್ನಾಗಿ ಅನ್ನಿಸ್ತು ಸರ್ ನಿಮ್ಮನ್ನು ಮೀಟಾಗಿ. ಈ ಥರ ನಮ್ಮ ಥರ ಟೂರಿಸ್ಟ್ಗಳು ಯಾರಾದರೂ ಬಂದರೆ ಅವ್ರಿಗೂ ಹೆಲ್ಪ್ ಆಗಲಿ. ನಾನು ಟೂರಿಸ್ಟ್ನವ್ರು ಕೊಡಗು ಜಿಲ್ಲೆಗೆ ತುಂಬ ಬರ್ತಾರೆ. ನಿಮ್ಮ ಪರ್ಮಿಷನ್ ಇದ್ದರೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ನಾವು. ಖಂಡಿತವಾಗಿ ಇದನ್ನು ಮಾಡಿ ಎಲ್ಲರೂ ಬರಲಿ. ನಾವು ಭಾನುವಾರ ನಾನು ಇಲ್ಲೇ ಇದ್ದೇನೆ, ಮತ್ತು ಕೆಲಸ ಕಾರ್ಯ ನಿಮಿತ್ತ ಹೊರಗಡೆ ಇರ್ತೇನೆ. ಭಾನುವಾರ ದಿನ ಇಲ್ಲಿದ್ದೇನೆ, ಈ ಮಂದಿರದಲ್ಲಿದ್ದೇನೆ. ಎಷ್ಟೊತ್ತಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಬಂದರೂ ಇಲ್ಲಿ ಮಾರ್ಗದರ್ಶನವನ್ನು ಕೊಡ್ತೇನೆ. ಇಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಿ, ಧ್ಯಾನ ಮಾಡಿ, ಜ್ಞಾನವನ್ನು ಪಡ್ಕೊಳ್ಳಿ. ಮಾರ್ಗದರ್ಶನವನ್ನು ಕೊಡೋದು ನಮ್ಮ ಜವಾಬ್ದಾರಿ. ನಾನು ಆದಷ್ಟು ನನಗೆ ತಿಳಿದ ಮಟ್ಟಿಗೆ ಗುರುಗಳ ಮುಖಾಂತರ ಏನು ಕಲ್ತಿದ್ದೇನೋ ಮತ್ತು ಸ್ವತಃ ಅಧ್ಯಯನ ಮಾಡಿ ಏನು ತಿಳಿದುಕೊಂಡಿದ್ದೇನೋ, ಅರ್ಥ ಮಾಡಿಕೊಂಡಿದ್ದೇನೋ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಕೊಡಗಿನ ವಿದ್ಯಾರ್ಥಿಗಳಿಗೆಲ್ಲ ಒಂದು ಹೆಲ್ಪ್ ಆಗ್ತಾ ಇದೆ ನಿಮ್ಮಿಂದ. ವಿದ್ಯಾರ್ಥಿಗಳಿಗೆ ಅಂತಲ್ಲ, ದೊಡ್ಡವರು, ಸಣ್ಣವರು, ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲರೂ ಈ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕು. ಸರ್ವೋತ್ತಮ ದೇವರು ಯಾರೆಂದು ತಿಳಿದುಕೊಳ್ಬೇಕು. ನಾವು ದೇವರಿಗೆ ಜೀವಾತ್ಮರಾದ ನಾವು ಪರಮಾತ್ಮನೊಟ್ಟಿಗೆ ಸಂಬಂಧವನ್ನು ಬೆಳೆಸಬೇಕು. ಇದೇ ಆಧ್ಯಾತ್ಮ. ಆದಿಯಲ್ಲಿರುವ ಆತ್ಮನನ್ನು ತಿಳಿದುಕೊಳ್ಳುವುದೇ ಆಧ್ಯಾತ್ಮ. ಇದು ಎಲ್ಲರಿಗೂ ಮುಖ್ಯ. ನನ್ನನ್ನೇ ನಾನು ತಿಳಿದುಕೊಳ್ಳುವುದು, ನಾನು ಯಾರು, ಹಾಗೆ ಇದನ್ನು ಎಲ್ಲರೂ ಪಡೆದುಕೊಳ್ಬೇಕು. ಥ್ಯಾಂಕ್ ಯು ಸರ್. ನಮಸ್ತೆ.